ಚೆನ್ನಾಗೈತೆ. ಭಾಳ ಚಂದ ಇದೆ ಪಿಕ್ಚರ್. ರಾಜ್ ಬಿ ಶೆಟ್ಟಿ ಆ್ಯಕ್ಟಿಂಗ್, ಅವರು ಹೊಸದಾಗಿ ಬಂದಂಥ ವಿಲನ್ ಪಾತ್ರ ಮಾಡ್ಯಾರಲ್ಲ ಹುಡುಗ, ಅವ್ನು ಭಾರಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿ ನೋಡ್ಬೋದು ಎಲ್ಲರೂ. ಸ್ಟೋರಿ ಚೆನ್ನಾಗಿದೆ, ಸಸ್ಪೆನ್ಸ್ ಸ್ಟೋರಿ ಭಾಳ ಚೆಂದ ಇದೆ ಸರ್. ತುಂಬ ಚೆನ್ನಾಗಿದೆ, ಎಲ್ಲ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ, ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ಸೌಂಡ್ ಎಲ್ಲ ತುಂಬ. ಅದರಲ್ಲೂ ಇಂಟರ್ವಲ್ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿದೆ. ಅದೇ ಸರ್, ಒಳ್ಳೊಳ್ಳೆ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಒಳ್ಳೆ ಹೊಸ ಹುಡುಗರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ, ಸೂಪರ್ ಆಗಿದೆ. ನೀನಾ ಸಾಂಗು ತಂದೆ ಮಗಳಿಗೆ ಹಾಡು ಕಣ್ಣಲ್ಲಿ ನೀರು ಬರೋ ಥರ ಇದೆ, ಸೂಪರ್ ಆಗಿದೆ. ಒಳ್ಳೆಯ ಒಂದು ಇಂಟ್ರೆಸ್ಟ್ ನೋಡೋಕ್ಕೆ ಇನ್ನೂ ನೋಡಬೇಕು, ಮತ್ತೆ ಇನ್ನೊಂದು ಶೋ ಇದೆ. ಚೆನ್ನಾಗಿದೆ, ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿದೆ ಸ್ಟೋರಿ, ಚೆನ್ನಾಗಿ ಸೂಪರ್ ಆಗಿದೆ, ಎಲ್ಲೂ ಬೋರ್ ಹೊಡೆಯಲ್ಲ. ಫಸ್ಟ್ ಹಾಫ್ಗಿಂತ ಇನ್ನು ಸೆಕೆಂಡ್ ಹಾಫ್ ತುಂಬ ಸೂಪರ್ ಆಗಿದೆ. ಸಿನಿಮಾನೇ ಇಷ್ಟ ಆಯ್ತಣ್ಣ, ಹೊಸ್ದಾಗಿ ಮಾಡಿದಾರಣ್ಣ. ಸಕ್ಕತ್ತಾಗಿ ಅನ್ಸದಣ್ಣ. ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ, ಬಟ್ ಪಾತ್ರ ಏನು ಮಾಡ್ತಾರೋ ಅದಕ್ಕೆ ಅವರು ಸೀಮಿತವಾಗಿದ್ದಾರೆ. ಅವ್ರು ಹೀರೋ ಅಲ್ಲ ಅಣ್ಣ, ಆರ್ಟಿಸ್ಟು. ಹೌದು ಹೌದಣ್ಣ. ಅಣ್ಣ ಕನ್ನಡದಲ್ಲಿ ವಿಜಯ್ ಸೇತುಪತಿ, ಮಲಯಾಳಮಲ್ಲಿ ಯಾರು ಏನು ಅದರ ಎಲ್ಲ ಏನಿಲ್ಲ, ಎಲ್ಲ ಕಡೆ ಕನ್ನಡದವರು. ಕನ್ನಡ ಸೂಪರ್ ಅಣ್ಣ. ಪಿಕ್ಚರ್ ಮಾತ್ರ ನಿಜವಾಗ್ಲೂ ಊಹೆ ಮಾಡಿರಲಿಲ್ಲ, ಈ ಪಿಕ್ಚರ್ ಇಷ್ಟು ಸಕ್ಸಸ್ ಕಾಣ್ತದೆ, ಇಷ್ಟು ಸೂಪರಾಗಿರ್ತದೆ. ಮತ್ತೆ ನಾನು ಗೊತ್ತಿರೋ ಡೇ ಬೈ ಡೇ 100% ಸಕ್ಸಸ್ಫುಲ್ ಕಾಣ್ತದೆ. ಯಾಕಂದರೆ ಇನ್ನೂ ಜನರಿಗೆ ಯಾರಿಗೂ ಗೊತ್ತಿಲ್ಲ. ಹೊಸ ಇತ್ತೀಚೆಗೆ ಮೂವೀಸ್ಗೆ ಬಂದು ನೋಡೋದೇ ಕಷ್ಟ, ಬಟ್ ಇವಾಗ ಮಾತ್ರ ನಂಗೆ ಈ ಪಿಕ್ಚರ್ ಮಾತ್ರ 100% ಸೂಪರ್. ಹಾಂ ಇಲ್ಲ, ರಾಜೀವ್ ಶೆಟ್ಟಿ ಆ್ಯಕ್ಟಿಂಗ್ ಬಗ್ಗೆ ಆಗ್ಬೋದು, ಇಲ್ಲೇ ಆ್ಯಕ್ಟಿಂಗ್ ಪ್ರತಿಯೊಬ್ಬರೂ ಈ ಪಿಕ್ಚರ್ಗೆ ಜೀವ ತುಂಬಿದ್ದಾರೆ. ಪ್ರತಿಯೊಬ್ಬರು ಈ ಮೂವಿಗೆ ಜೀವ ತುಂಬಿದ್ದಾರೆ, ಎಕ್ಸ್ಟ್ರಾನರಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಾಜೀವ್ ಶೆಟ್ಟಿ ಆಗ್ಬೋದು, ಮತ್ತು ಈ ಕಡೆ ಮ್ಯೂಸಿಕ್ ಇರ್ಬೋದು, ಮತ್ತು ಫೈಟಿಂಗ್ಸ್ ಆಗ್ಬೋದು, ಮತ್ತು ವಿಲನ್ ಅನಿರುದ್ಧ್ ಭಟ್ ಸೂಪರಾಗಿ. ನಿಜವಾದ ಪಿಕ್ಚರ್ ಮಾತ್ರ ಸಕ್ಸಸ್ಫುಲ್. ಆ ಮಗು ಮಾತಾಡಿರೋದು ಆಡಿರೋದು ಯಾರ್ ಆಕ್ಟಿಂಗ್ ತುಂಬಾ ಸೈಕ್ ಆಗಿತ್ತು ಸರ್, ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸಿದ ಆಕ್ಟಿಂಗ್ ಯಾರು? ರಾಜ್ಬಿ ಶೆಟ್ಟಿ ಸರ್. ಈ ಹಿಂದೆ ರಾಜ್ಬಿ ಶೆಟ್ಟಿ ಮಾಡಿರೋ ಸಿನಿಮಾ ಈ ಸಿನಿಮಾದಲ್ಲಿ ಏನ್ ಡಿಫ್ರೆನ್ಸ್ ಅಂತ ಅನ್ನಿಸ್ತು ಸರ್? ಅದೆಲ್ಲ ಡಬಲ್ ಆ್ಯಕ್ಟಿಂಗು ಎಲ್ಲ ಮಾಡಿರೋದಲ್ಲ ಚೆನ್ನಾಗಿ ನೋಡ್ಬೋದು, ಚೆನ್ನಾಗಿದೆ, ಒಳ್ಳೆ ಫಿಲಮು, ಹಾರರ್ ಮೂವಿನೇ, ಅದರ ಥರ ಇದೆ, ಸಸ್ಪೆನ್ಸ್ ಇದೆ. 6 ಜನ ಯಾಕೆ ಬರ್ತಿಲ್ಲ ಗೊತ್ತಿಲ್ಲ, ಹೊಸ ಆ್ಯಕ್ಟರ್ನಂತೂ ಮರ್ತುಬಿಟ್ಟಿದ್ದಾರೆ. ಇಂಥ ಇವರು ಸ್ವಲ್ಪ ಕೋಟಿ ಪಾಠ ಎಲ್ಲ ಮಾಡಿದ್ದಾರೆ, ಬರ್ಬೋದು, ಜನ ನೋಡ್ಬೋದು. ಆದರೆ ಜನ ಬರ್ತಿಲ್ಲ, ಜನ ಬರಬೇಕು ಅಷ್ಟೇ.